ತೆಗೆದಿದ್ದಾರೆ. ಅದನ್ನ 5 ಟೈಮ್ ಪೆನಾಲ್ಟಿ ಕನ್ವರ್ಟ್ ಮಾಡಿದ್ದನ್ನೆಲ್ಲ ಕ್ಲೋಸ್ ಮಾಡಿಬಿಟ್ಟು 1 ಟೈಮ್ ಪೆನಾಲ್ಟಿ ಅಂದರೆ ಒಂದ್ಸತಿ ನೀವು ರಾಜ್ಯದನ್ನ ಕಟ್ಟಬೇಕು ಅಂತ ಹೇಳಿ ನಾವು ನೋಟಿಸ್ ಕೊಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇದನ್ನ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಯಾಕೆ ಅಂದರೆ ಇತರೆ ಡಿಪಾರ್ಟ್ಮೆಂಟ್ಸಿಂದ ಇತರೆ ಕಾಮಗಾರಿಗಳಿಂದ ಸರ್ಕಾರದ ಕಾಮಗಾರಿಗಳಿಂದ ರಾಜ್ಯದನ್ನ ಆಗಲೇ ಸಂದಾಯ ಆಗೋಗಿದೆ, ಹಾಗೂ ನಮ್ಮ ಹತ್ರನೂ ಕಟ್ಟಿಸ್ಕೊಂಡಿದ್ದಾರೆ. ಅದಾದಮೇಲೆ ಮತ್ತೆ ಇವಾಗ ಮುಂಚೆ ಹಳೆದನ್ನೆಲ್ಲ ಅಳತೆ ಮಾಡಿಬಿಟ್ಟು ನೀವು ಒಂದ್ಸತಿ ಕಟ್ಟಿ ಅಂತ ಹೇಳಿ ನಮಗೆ ಕಿರುಕುಳ ಕೊಡುವಂಥ ಬ್ಲ್ಯಾಕ್ ಮೇಲ್ ಮಾಡುವಂಥ ಒಂದು ಇದನ್ನ ರಾಜ್ಯ ಸರ್ಕಾರ ಮುಂದಾಗಿದೆ. ಇದನ್ನ ಖಂಡಿಸ್ತಾ ನಾವು ನಮ್ಮ ಈ ಮಾಧ್ಯಮ ಮಿತ್ರ ತಾವೆಲ್ಲ ತಮ್ಮೆಲ್ಲರ ಮೂಲಕ ರಾಜ್ಯ ಸರ್ಕಾರಕ್ಕೆ ಒಂದು ಸಂದೇಶ ಕೊಡಲಿಕ್ಕೆ ಈ ಒಂದು ಪತ್ರಿಕಾಗೋಷ್ಠಿನ ನಾವು ಇಟ್ಕೊಂಡಿದ್ದೀವಿ. ದಯಮಾಡಿ ತಾವೆಲ್ಲ ಸಹಕರಿಸಬೇಕು. ಹಾಗೂ ತಮ್ಮೆಲ್ಲರಿಗೂ ನಾನು ಸ್ವಾಗತ ಬಯಸ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಿ. ಎಲ್ಲ ಮಾಧ್ಯಮ ಮಿತ್ರರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ನಾನು ಮುಂಚೆನೇ ಹೇಳಬೇಕಾಗಿತ್ತು, ನನ್ನ ಉದ್ದೇಶ ಹೇಳ್ಬಿಟ್ಟು ತಮಗೆ ಸ್ವಾಗತ ಬಯಸ್ತಾ ಇದ್ದೀನಿ. ಡಿ ಸಿದ್ದರಾಜು, ಅಧ್ಯಕ್ಷರು, ಯೂನಿಯನ್ ಆಫ್ ಕರ್ನಾಟಕ ಸ್ಟೋನ್ ಕ್ರಷರ್ ಅಂಡ್ ಕ್ವಾರಿ ಓನರ್ಸ್ ಅಸೋಸಿಯೇಷನ್, ಬೆಂಗಳೂರು, ಕರ್ನಾಟಕ ರಾಜ್ಯ. ಮಾನ್ಯರೇ, ನಾವು ಈಗಾಗಲೇ ಸುಮಾರು 16 ಬಾರಿ ಈ ಒಂದು ಪ್ರೆಸ್ ಸಭೆಯಲ್ಲಿ ತಮ್ಮ ಮುಖಾಂತರ ಸರ್ಕಾರಕ್ಕೆ ಸಂದೇಶ ಕಳಿಸಿದ್ದೀವಿ. ನಮ್ಮದು OTS ಇವತ್ತೇನು ಅವರು 1 ಟೈಮ್ ಸೆಟಲ್ಮೆಂಟ್ ಅಂದರೆ OTS ರಾಜಧನ ನಾವು ಈಗಾಗಲೇ ವೇಡಾಕ್ಸಿಂದ ಮತ್ತು ಮಾಲೀಕರಿಂದ ಸರ್ಕಾರಕ್ಕೆ ಸಂದಾಯ ಆಗಿದೆ. ನಾವು ಯಾವುದು ಬೇಬಾಕಿ ಇಲ್ಲ ಅಂತ ಹೇಳಿ ಸರ್ಕಾರಕ್ಕೆ, ಇಲಾಖೆಗೆ ಸಂದೇಶ ತಮ್ಮ ಮೂಲಕ ಇದೇ ಜಾಗದಲ್ಲಿ ಹಲವಾರು ಬಾರಿ ಸಂದೇಶ ರವಾನಿಸಿದ್ದೀವಿ. ಸುಮಾರು 25 ಬಾರಿ ನಾವು ನೋಡಿ ಸೆಕ್ರೆಟರಿ ಅವರಿಗೆ, ಮುಖ್ಯಮಂತ್ರಿಯವರಿಗೆ, ಕಾನೂನು ಮಂತ್ರಿಯವರಿಗೆ, ನಿರ್ದೇಶಕರಿಗೆ ಮತ್ತು ಗಣಿ ಇಲಾಖೆಯ ಕಾರ್ಯದರ್ಶಿಯವರಿಗೆ ಮನವಿ ಕೊಟ್ಟು ನಮ್ಮನ್ನು ಸಭೆ ಕರೆದು ಒಂದು ತೀರ್ಮಾನ ಮಾಡಿ ಅಧಿಕಾರಿಗಳ ಒಟ್ಟಿಗೆ ನಮ್ಮನ್ನು ಸಭೆ ಸೇರಿಸಿ ಅಂತ ನಾವು ಕೇಳ್ಕೊಂಡ್ರು ಕೂಡ ಇದುವರೆಗೂ ಮುಖ್ಯಮಂತ್ರಿಯವರು ಮನಸ್ಸು ಮಾಡ್ತಾ ಇಲ್ಲ. ಇಲಾಖೆ ಮಂತ್ರಿಯವರು ಬೇಜವಾಬ್ದಾರಿತನನೋ ಅಥವಾ ಅವ್ರಿಗೆ ಇಲಾಖೆ ಬೇಡವಾಗಿದೆಯೋ ಗೊತ್ತಿಲ್ಲ, ಬೇಸತ್ತವರು ರಾಜೀನಾಮೆ ಕೊಡೋಕ್ಕೆ, ಈ ಒಂದು OTS ತೀರ್ಮಾನಕ್ಕೆ ಅವರು ಬೇಸತ್ತು ರಾಜೀನಾಮೆ ಕೊಡೋಕ್ಕೂ ಮುಂದಾಗಿದ್ರು ಅಂತ ನಾನು ಭಾವಿಸ್ತೇನೆ. ಇವತ್ತು ಈ ಒಂದು ತೀರ್ಮಾನಕ್ಕೆ ಮಾಲೀಕರು ತೀವ್ರವಾದ ವಿರೋಧ. ಏಕೆಂದರೆ ಇವತ್ತು ಎಲ್ಲ ಕ್ರಷರ್ ಮತ್ತು ಕಲ್ಲು ಗಣಿಗಾರಿಕೆ ಮುಚ್ಚಿಸಿ ನಾವೆಲ್ಲ ನಿರಂತರ ಉಪವಾಸ ಮಾಡಿ ಬಂದ್ ಆಚರಿಸೋಕ್ಕೆ ನಾವು ಮುಂದಾಗ್ತಾ ಇದ್ದೀವಿ. ಇವತ್ತು ರಾಜ್ಯಾದ್ಯಂತ ಎಲ್ಲ ಕ್ರಷರ್ ಮಾಲೀಕರು ಇಲ್ಲಿ ಸೇರಿದ್ದೀವಿ. 32 ಜಿಲ್ಲೆ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ನಮ್ಮ ಯೂನಿಯನ್ ಪದಾಧಿಕಾರಿಗಳು ಚರ್ಚಿಸ್ತಾ ಇದ್ದೀವಿ. ಮುಂದಿನ ದಿವಸ ನಾವು ಬಂದ್ ಆಚರಿಸ್ತೀವಿ. ಏಕೆಂದರೆ ಈ ಒಂದು ಕರಾಳ OTS ನಮಗೆ ವಿರೋಧ ವ್ಯಕ್ತಪಡಿಸೋಕ್ಕೆ ಎಲ್ಲ ನಮ್ಮ ಒಕ್ಕೂಟದ ಪದಾಧಿಕಾರಿಗಳು ತೀರ್ಮಾನ ಆಗಿದೆ. ಇವತ್ತು ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಯವ್ರಿಗೆ, ಗಣಿ ಮಂತ್ರಿಯವ್ರಿಗೆ, ಗಣಿ ಕಾರ್ಯದರ್ಶಿಯವ್ರಿಗೆ, ನಿರ್ದೇಶಕರಿಗೆ ನಾನು ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೀನಿ. ತಮ್ಮ ಮೂಲಕ ನೀವೇನಾದರೂ ನಮಗೆ ಮಾರ್ಚ್ ತಿಂಗಳೊಳಗಡೆ ಕರೆದು ಸಭೆ ಸೇರಿಸಿ ಒಂದು ತೀರ್ಮಾನ ಮಾಡಿ 5 lakhs per hectare ಅಂತ ಹೇಳಿ ಎಂದೇ ಏನು ನಾವು ಮನವಿ ಕೊಟ್ಟಿದ್ದೀವೋ ಅದನ್ನು ಮಾಡಿ ಪ್ರಕರಣ ಅಂತ್ಯ ಮಾಡದೇ ಇದ್ರೆ ನಾವು ಖಂಡಿತ ಬಂದ್ ಮಾಡ್ತೀವಿ. ಇಡೀ ರಾಜ್ಯದ ಒಳಗೆ ಯಾವುದೇ ಒಂದು ಜಿಲ್ಲೆ ಉತ್ಪನ್ನ ಬರದಂತೆ ನಾವು ತಡಿತೀವಿ. ಇಡೀ ರಾಜ್ಯದ ಒಂದು ಡೆವಲಪ್ಮೆಂಟ್ಸ್ಗೆ ತೊಂದರೆ ಆಗ್ತದೆ, ಕಾಮಗಾರಿ ನಿಲ್ತವೆ. ಇದನ್ನು ಅರಿತು ತಾವು ಈಗಲೇ ನಮ್ಮನ್ನು ಕರೆದು ಸಭೆ ಮಾಡಿ ಅಂತೇಳಿ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಮಸ್ಕಾರ, ನಾನು ಸಂಜೀವ್ ಹಟ್ಟಿಹೊಳಿ. ನಾನು ಹಿಂದೆ ಈ ಯೂನಿಯನ್ ಆಫ್ ಕರ್ನಾಟಕ ಕ್ವಾರಿ ಆ್ಯಂಡ್ ಸ್ಟೋನ್ ಕ್ರಷರ್ ಓನರ್ಸ್ ಅಸೋಸಿಯೇಷನ್ಸ್ಗೆ ಗೌರವಾಧ್ಯಕ್ಷ. ಸುಮಾರು ಒಂದು 13 ವರ್ಷದಿಂದ ನಾನು ಈ ರಾಜ್ಯ ಸಂಘಟನೆಗೆ ಅಧ್ಯಕ್ಷನಾಗಿದ್ದೆ. 13 ವರ್ಷ ಹಿಂದಕ್ಕೆ. ಇದೇನೋ ಒಂದು ರಾಯಲ್ಟಿ ಬಗ್ಗೆ ಏನೋ ಒಂದು ನೀತಿ ಇದೆ, ಪಾಲಿಸಿ ಏನಿದೆ, ಅದು ರೂಲ್ಸ್ನಲ್ಲಿ KMMC ರೂಲ್ಸ್ನಲ್ಲಿ ಒಂದು ಪಾಲಿಸಿ ಮಾಡಿಕೊಂಡು ಪ್ರಾಕ್ಟೀಸ್ನಲ್ಲಿ ಸರ್ಕಾರ ಆಗಲಿ, ನಮ್ಮ ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಆಗಲಿ, ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಅಂದರೆ ವಿ ಕಾಲ್ ಇಟ್ ವರ್ಕ್ ಎಕ್ಸಿಕ್ಯೂಟಿವ್ ಡಿಪಾರ್ಟ್ಮೆಂಟ್ಸ್ ಆ್ಯಂಡ್ ಏಜೆನ್ಸೀಸ್ ಇದೆ. ಅದು ಮೇಜರ್ ಮಿನರಲ್ ಆಗ್ಬೋದು, ಸಾರಿ
PWD ಆಗ್ಬೋದು, ಮೇಜರ್ ಇರಿಗೇಷನ್ ಆಗ್ಬೋದು, ಮೈನರ್ ಇರಿಗೇಷನ್ ಆಗ್ಬೋದು, ಲ್ಯಾಂಡ್ ಆರ್ಮಿ ಆಗ್ಬೋದು, ನಿರ್ಮಿತಿ ಕೇಂದ್ರ ಆಗ್ಬೋದು, ಈ ರೀತಿ ಸುಮಾರು ಒಂದು ಏನಿಲ್ಲ ಅಂದ್ರೂ ಒಂದು 140 ಇಲಾಖೆಗಳು ಇದ್ದಾವೆ. ಅಲ್ಲಿ ಏನ ಅಂತಂದ್ರೆ ಈ KMMC ರೂಲ್ಸು ಎಲ್ಲಿಯೂ ಅದನ್ನೇ ಇನ್ಕಾರ್ಪೊರೇಟ್ ಮಾಡಿಕೊಂಡು ಆ ಡಿಪಾರ್ಟ್ಮೆಂಟ್ ರೂಲ್ಸ್ ಅಲ್ಲಿ ಈ KMMC ರೂಲ್ 36 ರಾಯಲ್ಟಿ ಬಗ್ಗೆ ಏನೋ ಒಂದು ರೂಲ್ಸ್ ಇದೆ, ಅದನ್ನೇ ಇನ್ಕಾರ್ಪೊರೇಟ್ ಮಾಡದೆ, ಅದನ್ನು ಇಂಪ್ಲಿಮೆಂಟೇಷನ್ ಮಾಡದೆ ಸರ್ಕಾರ ಸುಮಾರು ಒಂದು 30-40 ವರ್ಷದಿಂದ ಸರ್ಕಾರ ಅಂದರೆ ಈ ವೇರಿಯಸ್ ವಿಚ್ ಈಸ್ ಕಾಂಟ್ರರಿ ಟು ದಿ ರೂಲ್ಸ್ ಫ್ರೇಮ್ಡ್ ಇನ್ KMMC ರೂಲ್ಸ್. ಇದು ಇಷ್ಟೊಂದು ವರ್ಷ ನಡ್ಕೋತಾ ಇತ್ತು. ಏನಾಗ್ತಾ ಇದೆ ಅಂತಂದ್ರೆ ನಾವೇನು ಉತ್ಪಾದನೆ ಮಾಡ್ತೇವೆ, ನಾವೇನು ಖನಿಜ ಸಂಪತ್ತು ನಾವು ತೆಗಿತೀವಿ, ಅದರಲ್ಲಿ 70% ಈ ವರ್ಕ್ ಎಕ್ಸಿಕ್ಯೂಟಿವ್ ಡಿಪಾರ್ಟ್ಮೆಂಟ್ ಏಜೆನ್ಸೀಸ್